ಮುಡಾ ಹಗರಣ ಏನಿದೆ ಅದು ಬಗೆದಷ್ಟು ಬಯಲಾಗ್ತಾ ಇದೆ. ಮುಡಾ ಹಗರಣದ ಎಕ್ಸ್ಕ್ಲೂಸಿವ್ ಸುದ್ದಿ ರಿಪಬ್ಲಿಕ್ ನಲ್ಲಿ ಅಧ್ಯಕ್ಷ ಮರಿಗೌಡ ಸಂಬಂಧಿಗೆ ದುಬಾರಿ ಸೈಟ್ ಗಿಫ್ಟ್ ಕೊಟ್ಟಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮರಿಗೌಡ ಸಂಬಂಧಿ ಶಿವಣ್ಣಗೆ ಸೈಟ್ ಸೆಟಲ್ಮೆಂಟ್ ಮಾಡಿರೋದು ಇದೀಗ ಬಯಲಾಗ್ತಾ ಇದೆ. ಸಿಎಂ ಪರಮಾಪ್ತ ಮರಿಗೌಡ ಸಂಬಂಧಿಗೆ ನಿವೇಶನ ಕೊಟ್ಟಿರುವಂತಹ ಆರೋಪ. ಭಾರಿ ಮೌಲ್ಯದ ನಿವೇಶನ ಉಡುಗೊರೆ ರೂಪದಲ್ಲಿ ಸಂದಾಯ ಆಗಿದ್ಯಾ? ಆರ್ಟಿಐ ಕಾರ್ಯಕರ್ತ ಗಂಗರಾಜು ಇದೀಗ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೆಟಲ್ಮೆಂಟ್ ಡೀಡ್ ಹೆಸರಿನಲ್ಲಿ ಸೈಟ್ ನೋಂದಣಿ ಮಾಡಿರುವಂತಹ ಆರೋಪ. ಮೈಸೂರಿನ ಬೀರಿಗೌಡನ ಹುಂಡಿ ನಿವಾಸಿ ಎಸ್ ಶಿವಣ್ಣಗೆ ಡೀಡ್ ಉದ್ಯಮಿ ಎನ್ ಮಂಜುನಾಥ್ ಅವರು ಪಿಎ ಹಣವನ್ನ ಪಡೆದುಕೊಂಡ್ರು ಅನ್ನುವಂತಹ ವಿಡಿಯೋ ಏನಿದೆ, ಆ ಒಂದು ವಿಡಿಯೋ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿದೆ. ಹಣ ನೀಡುವಾಗ ವಿಡಿಯೋವನ್ನ ಕೂಡ ಮಾಡಿಕೊಂಡಿದ್ರು ಶಿವಣ್ಣ. ಆ ಒಂದು ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿರುವಂತದ್ದು ಸ್ಕ್ರೀನ್ ಮೇಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮುಡಾ ಹಗರಣದ ಪ್ರಕರಣ ಏನಿದೆ ಅದು ಬಗೆದಷ್ಟು ಬಯಲಾಗ್ತಾ ಹೋಗ್ತಾ ಇದೆ. ಅಧ್ಯಕ್ಷ ಮರಿಗೌಡ ಸಂಬಂಧಿಗೆ ದುಬಾರಿ ಸೈಟ್ ಗಿಫ್ಟ್ ಅನ್ನ ಕೊಟ್ಟಿರುವಂತಹ ಗಂಭೀರವಾದಂತಹ ಆರೋಪ. ಅದೇ ರೀತಿಯಾಗಿ ಹಣವನ್ನ ಕೊಡ್ತಾ ಇರುವಂತಹ ವಿಡಿಯೋ ಕೂಡ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗ್ತಾ ಇರುವಂತದ್ದು. ಆ ಕುರಿತ ವಿಡಿಯೋಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಮರಿಗೌಡ ಸಂಬಂಧಿ ಶಿವಣ್ಣಗೆ ಸೈಟ್ ಸೆಟಲ್ಮೆಂಟ್ ಡೀಡ್ ಅನ್ನ ಕೊಡಲಾಗಿದ್ದಂತೆ. ಸೆಟಲ್ಮೆಂಟ್ ಡೀಡ್ ಅನ್ನ ಮಾಡಿಕೊಟ್ಟಂತಹ ಮಂಜುನಾಥ್ ಕೂಡ ಕಾರ್ತಿಕ ಬಡಾವಣೆಯ ಮಾಲೀಕನಾಗಿರುವಂತಹ ಮಂಜುನಾಥ್ ಅವರಿಗೆ ಹಣವನ್ನ ಕೊಡ್ತಾ ಇರುವಂತಹ ವಿಡಿಯೋ ಕೂಡ ಲಭ್ಯ ಆಗಿದೆ. ಶಿವಣ್ಣ ಬಳಿ ಹಣವನ್ನ ಪಡೆದುಕೊಂಡಿದ್ದಾರೆ ಮಂಜುನಾಥ್ ಪಿಎ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಡಿ ಈಗಾಗಲೇ ಸಾವಿರಾರು ಕೋಟಿ ಹಗರಣ ನಡೆದಿರುವಂಥದ್ದು ಈಗಾಗಲೇ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು, ಹೋರಾಟಗಳು ಕೂಡ ಈಗಾಗಲೇ ಶುರುವಾಗಿದೆ. ಈ ಮಧ್ಯೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಸಂಬಂಧಿಕರಿಗೂ ಕೂಡ ಈ ಒಂದು ಸೆಟ್ಲ್ಮೆಂಟ್ ಡೀಡ್ ಅಂತೇಳಿ ಈ ಹೊಸದಾಗಿ ಅಂದರೆ ಈಗ ತಿಳಿದು ಬರ್ತಾ ಇರುವಂಥದ್ದು ಸೆಟ್ಲ್ಮೆಂಟ್ ಡೀಡ್ನಲ್ಲಿ ಕೂಡ ಸಾಕಷ್ಟು ಜನರಿಗೆ ಸೈಟನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಜೊತೆಗೆ ಮಹದೇವಪ್ಪರು ಇರ್ಬೋದು, ಮೂಡಾ ಅಧ್ಯಕ್ಷರಾದಂತಹ ಮರಿಗೌಡ ಅವರ ಸಂಬಂಧಿಗೂ ಕೂಡ ಈಗಾಗಲೇ ಸೆಟ್ಲ್ಮೆಂಟ್ ಡೀಡ್ ಮೂಲಕವಾಗಿ ಸೈಟನ್ನು ಕೊಟ್ಟಿದ್ದಾರೆ ಅಂತೇಳಿ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಆರ್ಟಿಐ ಕಾರ್ಯಕರ್ತರಾದಂತಹ ಗಂಗರಾಜ್ ಅವರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಅಂದರೆ ಇಲ್ಲಿ ಮೂಡಾ ಅವರ ಅಧ್ಯಕ್ಷ ಮರಿಗೌಡ ಅವರ ಸಂಬಂಧಿಗೂ ಸೀಟ್ ಶಿವಣ್ಣ ಅನ್ನೋರು ಏನೋ ಹೆಸರು ಮರಿಗೌಡರು ಅಂತ ರಿಲೇಟಿವ್ಸ್ ಅಂತ ನನಗಂತೂ ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲದ ನಾನು ಮಾತಾಡಲಿಕ್ಕಾಗಲ್ಲ. ಬಟ್ ಆಯಪ್ಪನು ಶಿವಣ್ಣ ನನ್ನ ಹತ್ರ ಬಂದಿದ್ದು ನಿಜ. ಲಾಸ್ಟ್ ಮಂತ್ ಐ ಥಿಂಕ್ 15ನೇ ತಾರೀಕು ಅವನು ಬಂದಿದ್ದ ಅನಿಸುತ್ತೆ. ಬಂದಾಗ ಅವ್ನು ಬರಬೇಕಾದ್ರೆ 1 ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಡ್ಬಂದಿದ್ದಾನೆ ಪಾಪ. ನಾನು ಅವನಿಗೆ ಅದೇ ಫಸ್ಟು ನೋಡಿದ್ದು, ಅದೇ ಫಸ್ಟು ಒಂದು ಕಾಲ್ ಬಂತು, ಸರ್ ನಾನು ಶಿವಣ್ಣ ಅಂತ ಸರ್, ನಾನು ಮಾತಾಡಬೇಕು ನಿಮ್ಮ ಹತ್ರ ಅಂದ. ಯಾಕಪ್ಪ ಏನು ಮಾತಾಡಬೇಕು ಹೇಳು ಅಂತಂದೆ. ಇಲ್ಲ ಸರ್ ಸ್ವಲ್ಪ ನಿಮ್ಮ ಹತ್ರ ಎದುರುಗಡೆ ಮಾತಾಡ್ತೀನಿ ಸರ್, ಬರ್ತೀನಿ ಅಂತ. ಸರಿ ಬಾರಪ್ಪ ಅಂತ ಹೇಳ್ಬಿಟ್ಟು ಹರಿಹರ ಹೋಟ್ಲಿದ್ರು, ಅಲ್ಲಿ ಹತ್ರ ಎದುರುಗಡೆ ನಾನು ಟೀ ಕುಡಿಯೋಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಬಂದಾಗ ಅವನು ಹೇಳಿದ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ, ಅಳ್ತಾ ಇರಬೇಕಾದ್ರೆ ಅವನು ಹೇಳ್ತಾನೆ, ನನಗೆ ಹಿಂಗೆ ಆಗಿದೆ ಸರ್, ಈ ಥರ ಹಿಂಗೆ ಮಂಜುನಾಥ್ ಅವರು ನನಗೆ 38 ಲಕ್ಷ ದುಡ್ಡು ತೊಗೊಂಡವ್ರೆ ಸರ್. ನೋಡಿ ಸರ್, ಅದರೊಳಗೆ ಎಲ್ಲೂ ಸಹ ದುಡ್ಡು ತೊಗೊಂಡಿರೋದು ಉಲ್ಲೇಖ ಮಾಡಿಲ್ಲ ಸರ್. ಸೆಟಲ್ಮೆಂಟ್ ಡೀಡ್ ಅಂತ ಮಾಡಿಕೊಟ್ಟಾರೆ. ಇವತ್ತು ನಾನು ಎಲ್ಲೋದ್ರೂ ಇದಕ್ಕೆ ಬೆಲೆ ಇಲ್ಲ ಸರ್, ಏನು ಮಾಡಲಿ ಸರ್ ಅಂತ ಅಳ್ತಾ ಅವನೇ ಕಣ್ಣಲ್ಲಿ ನೀರು ಹಾಕ್ತಾನೆ. ನನಗೆ ಹೆಣ್ಣು ಮಕ್ಕಳಿದ್ದಾರೆ ಸರ್, ಹೆಣ್ಣುಮಕ್ಳು ಹಿಂಗಿದ್ದಾರೆ ಸರ್, ಹಿಂಗಿದೆ ಏನೋ ತಗೊಂಡ್ರವರೇ ನಿಮ್ಮ ಹತ್ರ ಬಂದಿದ್ರು ಅಂತ. ಹೌದು, ಯಾರು ಶಿವಣ್ಣ ಅಂತ ಏನೋ ಹೇಳ್ತಾ ಇದ್ದೀರಲ್ಲ, ಆ ಶಿವಣ್ಣನೇ ನನ್ನ ಹತ್ರ ಬಂದಿದ್ದ. ಅಂದರೆ ಈ ವಿಚಾರದ ಮುನ್ನೆಲೆ ತರಬೇಡಿ ಅಂತೇಳಿ. ಹೌದು, ಈ ವಿಚಾರನ ಮುನ್ನೆಲೆಗೆ ತರಬೇಕು ಅಂತ ಅವತ್ತೇ ನಾನು ಹೇಳಿದ್ದೆ. ಅದನ್ನು ಮಾಡೋಕ್ಕೆ ಅಂತ ಹೇಳಿದೆ. ಇದಾದ ಮೇಲೆ ಏನಾಗುತ್ತೆ ಅವನ ಹತ್ರ ಹೇಳಿದೆ. ಆಮೇಲೆ ಮಂಜುನಾಥ್ ನಂಬರ್ ನನಗೆ ಗೊತ್ತಿರಲಿಲ್ಲ, ತೊಗೊಂಡೆ, ಅವನ ಹತ್ರಲ್ಲೇ ನಂಬರ್ ಇಸ್ಕೊಂಡೆ. ಮತ್ತು ಅವನ ಹತ್ರ ವಿಡಿಯೋ ಇತ್ತು, ವಿಡಿಯೋನು ಸಹ ನಾನು ಸೆಟ್ ಮಾಡ್ಕೊಂಡು ಅದರೊಳಗೆ 38 ಲಕ್ಷ ಕೌಂಟ್ ಮಾಡಿಕೊಂಡು ಅವರು ಮಂಜುನಾಥ್ ಅವರು ಕೌಂಟ್ ಮಾಡ್ಕೊಂಡು ಅವ್ರದ್ದು ತೋಟ ಎಲ್ಲೋ ಇದೆಯಂತ, ಇಲ್ಲೆಲ್ಲೋ ಗೊತ್ತಿಲ್ಲ, ಅಲ್ಲೇ ತೋಟದಲ್ಲೇ ಕಾರಲ್ಲಿ ಕೂತ್ಕೊಂಡು ಇವನು ದುಡ್ಡು ಕೊಟ್ಟಿದ್ದಾನೆ, ಕೌಂಟ್ ಮಾಡಿದ್ದಾನೆ ಅವನು. ವಿಡಿಯೋ ಕೂಡ ಇದೆ, ಅದು ವಿಡಿಯೋ ಕೂಡ ಇದೆ. ಅದು ನನಗೆ ಕಳಿಸಿ, ನಾನು ಹುಡುಕ್ತಾ ಹುಡುಕ್ತೀನಿ. ಇದಿಷ್ಟು ಆರ್ಟಿಐ ಕಾರ್ಯಕರ್ತರಾದಂಥ ಗಂಗರಾಜ್ ಅವರ ಮಾತುಗಳು. ಅಂದರೆ ಮೂಡಾದಲ್ಲೂ ಕೂಡ ಸಾಕಷ್ಟು ಈ ರೀತಿಯಾಗಿ ಸೆಟಲ್ಮೆಂಟ್ ಡೀಡ್ ಮೂಲಕವಾಗಿ ಸಾಕಷ್ಟು ಸೈಟ್ಗಳನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಗಳನ್ನ ಮಾಡ್ತಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಕೂಡ ತನಿಖೆ ನಡೆಸಲಿರುವ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರು, ರಿಪಬ್ಲಿಕ್ ಕನ್ನಡ, ಮೈಸೂರು. ಬಗೆದಷ್ಟು ಬಯಲಾಗ್ತಾ ಇದೆ. ಮುಡಾ ಹಗರಣ ಸೆಟಲ್ಮೆಂಟ್ ಗಾಗಿ ಮನಿ ಡೀಲ್ ಕೂಡ ಆಗಿತ್ತಂತೆ. ಆ ಕುರಿತ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮುಡಾ ಹಗರಣ ಏನಿದೆ ಅದು ಬಗೆದಷ್ಟು ಬಯಲಾಗ್ತಾ ಇದೆ. ಮುಡಾ ಹಗರಣದ ಎಕ್ಸ್ಕ್ಲೂಸಿವ್ ಸುದ್ದಿ ರಿಪಬ್ಲಿಕ್ ನಲ್ಲಿ ಅಧ್ಯಕ್ಷ ಮರಿಗೌಡ ಸಂಬಂಧಿಗೆ ದುಬಾರಿ ಸೈಟ್ ಗಿಫ್ಟ್ ಕೊಟ್ಟಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮರಿಗೌಡ ಸಂಬಂಧಿ ಶಿವಣ್ಣಗೆ ಸೈಟ್ ಸೆಟಲ್ಮೆಂಟ್ ಮಾಡಿರೋದು ಇದೀಗ ಬಯಲಾಗ್ತಾ ಇದೆ. ಸಿಎಂ ಪರಮಾಪ್ತ ಮರಿಗೌಡ ಸಂಬಂಧಿಗೆ ನಿವೇಶನ ಕೊಟ್ಟಿರುವಂತಹ ಆರೋಪ.
ಭಾರಿ ಮೌಲ್ಯದ ನಿವೇಶನ ಉಡುಗೊರೆ ರೂಪದಲ್ಲಿ ಸಂದಾಯ ಆಗಿದ್ಯಾ? ಆರ್ಟಿಐ ಕಾರ್ಯಕರ್ತ ಗಂಗರಾಜು ಇದೀಗ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಸೆಟಲ್ಮೆಂಟ್ ಡೀಡ್ ಹೆಸರಿನಲ್ಲಿ ಸೈಟ್ ನೋಂದಣಿ ಮಾಡಿರುವಂತಹ ಆರೋಪ. ಮೈಸೂರಿನ ಬೀರಿಗೌಡನ ಹುಂಡಿ ನಿವಾಸಿ ಎಸ್ ಶಿವಣ್ಣಗೆ ಡೀಡ್. ಉದ್ಯಮಿ ಎನ್ ಮಂಜುನಾಥ್ ಅವರು PA ಹಣವನ್ನ ಪಡೆದುಕೊಂಡ್ರು ಅನ್ನುವಂತಹ ವಿಡಿಯೋ ಏನಿದೆ, ಆ ಒಂದು ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹಣ ನೀಡುವಾಗ ವಿಡಿಯೋವನ್ನ ಕೂಡ ಮಾಡ್ಕೊಂಡಿದ್ರು ಶಿವಣ್ಣ. ಆ ಒಂದು ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು ಸ್ಕ್ರೀನ್ ಮೇಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮೂಡ ಹಗರಣದ ಪ್ರಕರಣ ಏನಿದೆ ಅದು ಬಗ್ಗಿದಷ್ಟು ಬಯಲಾಗ್ತಾ ಹೋಗ್ತಾ ಇದೆ. ಅಧ್ಯಕ್ಷ ಮರಿಗೌಡ ಸಂಬಂಧಿಗೆ ದುಬಾರಿ ಸೈಟ್ ಗಿಫ್ಟ್ ಅನ್ನ ಕೊಟ್ಟಿರುವಂತಹ ಗಂಭೀರವಾದಂತಹ ಆರೋಪ. ಅದೇ ರೀತಿಯಾಗಿ ಹಣವನ್ನ ಕೊಡ್ತಾ ಇರುವಂತಹ ವಿಡಿಯೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಆ ಕುರಿತ ವಿಡಿಯೋಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಮರಿಗೌಡ ಸಂಬಂಧಿ ಶಿವಣ್ಣಗೆ ಸೈಟ್ ಸೆಟಲ್ಮೆಂಟ್ ಡೀಡ್ ಅನ್ನ ಕೊಡಲಾಗಿದ್ದಂತೆ. ಸೆಟಲ್ಮೆಂಟ್ ಡೀಡ್ ಅನ್ನ ಮಾಡಿಕೊಟ್ಟಂತಹ ಮಂಜುನಾಥ್ ಕೂಡ ಕಾರ್ತಿಕ ಬಡಾವಣೆಯ ಮಾಲೀಕನಾಗಿರುವಂತಹ ಮಂಜುನಾಥ್ ಅವರಿಗೆ ಹಣವನ್ನ ಕೊಡ್ತಾ ಇರುವಂತಹ ವಿಡಿಯೋ ಕೂಡ ಲಭ್ಯ ಆಗಿದೆ. ಶಿವಣ್ಣ ಬಳಿ ಹಣವನ್ನ ಪಡೆದುಕೊಂಡಿದ್ದಾರೆ ಮಂಜುನಾಥ್ PA. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಡಿ ಈಗಾಗಲೇ ಸಾವಿರಾರು ಕೋಟಿ ಹಗರಣ ನಡೆದಿರುವಂಥದ್ದು ಈಗಾಗಲೇ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು, ಹೋರಾಟಗಳು ಕೂಡ ಈಗಾಗಲೇ ಶುರುವಾಗಿದೆ. ಈ ಮಧ್ಯೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಸಂಬಂಧಿಕರಿಗೂ ಕೂಡ ಈ ಒಂದು ಸೆಟ್ಲ್ಮೆಂಟ್ ಡೀಡ್ ಅಂತೇಳಿ ಈ ಹೊಸದಾಗಿ ಅಂದರೆ ಈಗ ತಿಳಿದು ಬರ್ತಾ ಇರುವಂಥದ್ದು ಸೆಟ್ಲ್ಮೆಂಟ್ ಡೀಡ್ನಲ್ಲಿ ಕೂಡ ಸಾಕಷ್ಟು ಜನರಿಗೆ ಸೈಟನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಜೊತೆಗೆ ಮಹದೇವಪ್ಪರು ಇರ್ಬೋದು, ಮೂಡ ಅಧ್ಯಕ್ಷರಾದಂತಹ ಮರಿಗೌಡ ಅವರ ಸಂಬಂಧಿಗೂ ಕೂಡ ಈಗಾಗಲೇ ಸೆಟ್ಲ್ಮೆಂಟ್ ಡೀಡ್ ಮೂಲಕವಾಗಿ ಸೈಟನ್ನು ಕೊಟ್ಟಿದ್ದಾರೆ ಅಂತೇಳಿ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ RTI ಕಾರ್ಯಕರ್ತರಾದಂತಹ ಗಂಗರಾಜ್ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಅಂದರೆ ಇಲ್ಲಿ ಮೂಡ ಅವರ ಅಧ್ಯಕ್ಷ ಮರಿಗೌಡ ಅವರ ಸಂಬಂಧಿಗೂ ಸೀಟ್ ಏನೋ ಶಿವಣ್ಣ ಅನ್ನೋರು ಏನೋ ಹೆಸರು ಮರಿಗೌಡರು ಅಂತ ರಿಲೇಟಿವ್ಸ್ ಅಂತ ನನಗಂತೂ ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲದ ನಾನು ಮಾತಾಡಲಿಕ್ಕಾಗಲ್ಲ. ಬಟ್ ಆಯಪ್ಪನು ಶಿವಣ್ಣ ನನ್ನ ಹತ್ರ ಬಂದಿದ್ದು ನಿಜ. ಲಾಸ್ಟ್ ಮಂತ್ ಐ ಥಿಂಕ್ 15ನೇ ತಾರೀಕು ಅವನು ಬಂದಿದ್ದ ಅನಿಸುತ್ತೆ. ಬಂದಾಗ ಅವ್ನು ಬರಬೇಕಾದ್ರೆ 1 ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಬಂದಿದ್ದಾನೆ ಪಾಪ. ನಾನು ಅವನಿಗೆ ಅದೇ ಫಸ್ಟು ನೋಡಿದ್ದು, ಅದೇ ಫಸ್ಟು ಒಂದು ಕಾಲ್ ಬಂತು, ಸರ್ ನಾನು ಶಿವಣ್ಣ ಅಂತ ಸರ್, ನಾನು ಮಾತಾಡಬೇಕು ನಿಮ್ಮ ಹತ್ರ ಅಂದ. ಯಾಕಪ್ಪ ಏನು ಮಾತಾಡಬೇಕು ಹೇಳು ಅಂತಂದೆ. ಇಲ್ಲ ಸರ್ ಸ್ವಲ್ಪ ನಿಮ್ಮ ಹತ್ರ ಎದುರುಗಡೆ ಮಾತಾಡ್ತೀನಿ ಸರ್, ಬರ್ತೀನಿ ಅಂತ. ಸರಿ ಬಾರಪ್ಪ ಅಂತ ಹೇಳ್ಬಿಟ್ಟು ಹರಿಹರ ಹೋಟ್ಲಿದ್ರು, ಅಲ್ಲಿ ಹತ್ರ ಎದುರುಗಡೆ ನಾನು ಟೀ ಕುಡಿಯೋಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಕಾರ್ ಬಂದಾಗ ಅವನು ಹೇಳಿದ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ, ಅಳ್ತಾ ಇರಬೇಕಾದ್ರೆ ಅವನು ಹೇಳ್ತಾನೆ, ನನಗೆ ಹಿಂಗೆ ಆಗಿದೆ ಸರ್, ಈ ಥರ ಹಿಂಗೆ ಮಂಜುನಾಥ್ ಅವರು ನನಗೆ 38 ಲಕ್ಷ ದುಡ್ಡು ತೊಗೊಂಡವ್ರೆ ಸರ್. ನೋಡಿ ಸರ್, ಅದರೊಳಗೆ ಎಲ್ಲೂ ಸಹ ದುಡ್ಡು ತೊಗೊಂಡಿರೋದು ಉಲ್ಲೇಖ ಮಾಡಿಲ್ಲ ಸರ್. ಸೆಟಲ್ಮೆಂಟ್ ಡೀಡ್ ಅಂತ ಮಾಡಿಕೊಟ್ಟಾರೆ. ಇವತ್ತು ನಾನು ಎಲ್ಲೋದ್ರೂ ಇದಕ್ಕೆ ಬೆಲೆ ಇಲ್ಲ ಸರ್, ಏನು ಮಾಡಲಿ ಸರ್ ಅಂತ ಅಳ್ತಾ ಅವನೇ ಕಣ್ಣಲ್ಲಿ ನೀರು ಹಾಕ್ತಾನೆ. ನನಗೆ ಹೆಣ್ಣು ಮಕ್ಕಳಿದ್ದಾರೆ ಸರ್, ಹೆಣ್ಣು ಮಕ್ಳು ಹಿಂಗಿದ್ದಾರೆ ಸರ್, ಹಿಂಗಿದೆ ಏನೂ ತಗೊಂಡ್ರವರೇ ನಿಮ್ಮ ಹತ್ರ ಬಂದಿದ್ರು ಅಂತ. ಹೌದು, ಯಾರು ಶಿವಣ್ಣ ಅಂತ ಏನೋ ಹೇಳ್ತಾ ಇದ್ದೀರಲ್ಲ, ಆ ಶಿವಣ್ಣನೇ ನನ್ನ ಹತ್ರ ಬಂದಿದ್ದ. ಅಂದರೆ ಈ ವಿಚಾರದ ಮುನ್ನೆಲೆ ತರಬೇಡಿ ಅಂತೇಳಿ. ಹೌದು, ಈ ವಿಚಾರನ ಮುನ್ನೆಲೆಗೆ ತರಬೇಕು ಅಂತ ಅವತ್ತೇ ನಾನು ಹೇಳಿದ್ದೆ. ಅದನ್ನು ಮಾಡೋಕ್ಕೆ ಅಂತ ಹೇಳಿದೆ. ಇದಾದ ಮೇಲೆ ಏನಾಗುತ್ತೆ ಅವನ ಹತ್ರ ಹೇಳಿದೆ. ಆಮೇಲೆ ಮಂಜುನಾಥ್ ನಂಬರ್ ನನಗೆ ಗೊತ್ತಿರಲಿಲ್ಲ, ತೊಗೊಂಡೆ ಅವನ ಹತ್ರಲ್ಲೇ ನಂಬರ್ ಇಸ್ಕೊಂಡೆ. ಮತ್ತು ಅವನ ಹತ್ರ ವಿಡಿಯೋ ಇತ್ತು, ವಿಡಿಯೋನು ಸಹ ನಾನು ಸೆಟ್ ಮಾಡ್ಕೊಂಡು ಅದರೊಳಗೆ 38 ಲಕ್ಷ ಕೌಂಟ್ ಮಾಡಿಕೊಂಡು ಅವರು PA ಮಂಜುನಾಥ್ ಅವರು PA ಕೌಂಟ್ ಮಾಡ್ಕೊಂಡು ಅವ್ರದ್ದು ತೋಟ ಎಲ್ಲೋ ಇದೆಯಂತ, ಇಲ್ಲೆಲ್ಲ ಇದೆಯೋ ಗೊತ್ತಿಲ್ಲ, ಅಲ್ಲೇ ತೋಟದಲ್ಲೇ ಕಾರಲ್ಲಿ ಕೂತ್ಕೊಂಡು ಇವನು ದುಡ್ಡು ಕೊಟ್ಟಿದ್ದಾನೆ, ಕೌಂಟ್ ಮಾಡಿದ್ದಾನೆ ಅವನು. ವಿಡಿಯೋ ಕೂಡ ಇದೆ, ಅದು ವಿಡಿಯೋ ಕೂಡ ಇದೆ. ಅದು ನನಗೆ ಕಳಿಸಿ, ನಾನು ಹುಡುಕ್ತಾ ಇದ್ದೀನಿ, ಹುಡುಕ್ತೀನಿ. ಇದಿಷ್ಟು RTI ಕಾರ್ಯಕರ್ತ ಅಂತ ಗಂಗರಾಜ್ ಅವರ ಮಾತುಗಳು. ಅಂದರೆ ಮೂಡಾದಲ್ಲೂ ಕೂಡ ಸಾಕಷ್ಟು ಈ ರೀತಿಯಾಗಿ ಸೆಟ್ಲ್ಮೆಂಟ್ ಡೀಡ್ ಮೂಲಕವಾಗಿ ಸಾಕಷ್ಟು ಸೈಟ್ಗಳನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಗಳನ್ನ ಮಾಡ್ತಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಕೂಡ ತನಿಖೆ ನಡೆಸಲಿರುವ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರು, ರಿಪಬ್ಲಿಕ್ ಕನ್ನಡ, ಮೈಸೂರು. ಬಗ್ಗೆದಷ್ಟು ಬಯಲಾಗ್ತಾ ಇದೆ. ಮೂಡ ಹಗರಣ ಸೆಟಲ್ಮೆಂಟ್ ಗಾಗಿ ಮನಿ ಡೀಲ್ ಕೂಡ ಆಗಿತ್ತಂತೆ. ಆ ಕುರಿತ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮೂಡ ಹಗರಣ ಏನಿದೆ ಅದು ಬಗ್ಗೆದಷ್ಟು ಬಯಲಾಗ್ತಾ ಇದೆ. ಮೂಡ ಹಗರಣದ ಎಕ್ಸ್ಕ್ಲೂಸಿವ್ ಸುದ್ದಿ ರಿಪಬ್ಲಿಕ್ ನಲ್ಲಿ. ಅಧ್ಯಕ್ಷ ಮರಿಗೌಡ ಸಂಬಂಧಿಗೆ ದುಬಾರಿ ಸೈಟ್ ಗಿಫ್ಟ್ ಕೊಟ್ಟಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮರಿಗೌಡ ಸಂಬಂಧಿ ಶಿವಣ್ಣಗೆ ಸೈಟ್ ಸೆಟಲ್ಮೆಂಟ್ ಮಾಡಿರೋದು ಇದೀಗ ಬಯಲಾಗ್ತಾ ಇದೆ. ಸಿಎಂ ಪರಮಾಪ್ತ ಮರಿಗೌಡ ಸಂಬಂಧಿಗೆ ನಿವೇಶನ ಕೊಟ್ಟಿರುವಂತಹ ಆರೋಪ. ಭಾರಿ ಮೌಲ್ಯದ ನಿವೇಶನ ಉಡುಗೊರೆ ರೂಪದಲ್ಲಿ ಸಂದಾಯ ಆಗಿದ್ಯಾ? RTI ಕಾರ್ಯಕರ್ತ ಗಂಗರಾಜು ಇದೀಗ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೆಟಲ್ಮೆಂಟ್ ಡೀಡ್ ಹೆಸರಿನಲ್ಲಿ ಸೈಟ್ ನೋಂದಣಿ ಮಾಡಿರುವಂತಹ ಆರೋಪ. ಮೈಸೂರಿನ ಬೀರಿಗೌಡನ ಹುಂಡಿ ನಿವಾಸಿ ಎಸ್ ಶಿವಣ್ಣಗೆ ಡೀಡ್. ಉದ್ಯಮಿ ಎನ್ ಮಂಜುನಾಥ್ ಅವರು
PA ಹಣವನ್ನ ಪಡೆದುಕೊಂಡ್ರು ಅನ್ನುವಂತಹ ವಿಡಿಯೋ ಏನಿದೆ, ಆ ಒಂದು ವಿಡಿಯೋ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿದೆ. ಹಣ ನೀಡುವಾಗ ವಿಡಿಯೋವನ್ನ ಕೂಡ ಮಾಡ್ಕೊಂಡಿದ್ರು ಶಿವಣ್ಣ. ಆ ಒಂದು ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿರುವಂತದ್ದು ಸ್ಕ್ರೀನ್ ಮೇಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮುಡಾ ಹಗರಣದ ಪ್ರಕರಣ ಏನಿದೆ ಅದು ಬಗೆದಷ್ಟು ಬಯಲಾಗ್ತಾ ಹೋಗ್ತಾ ಇದೆ. ಅಧ್ಯಕ್ಷ ಮರಿಗೌಡ ಸಂಬಂಧಿಗೆ ದುಬಾರಿ ಸೈಟ್ ಗಿಫ್ಟ್ ಅನ್ನ ಕೊಟ್ಟಿರುವಂತಹ ಗಂಭೀರವಾದಂತಹ ಆರೋಪ, ಅದೇ ರೀತಿಯಾಗಿ ಹಣವನ್ನ ಕೊಡ್ತಾ ಇರುವಂತಹ ವಿಡಿಯೋ ಕೂಡ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗ್ತಾ ಇರುವಂತದ್ದು. ಆ ಕುರಿತ ವಿಡಿಯೋಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಮರಿಗೌಡ ಸಂಬಂಧಿ ಶಿವಣ್ಣಗೆ ಸೈಟ್ ಸೆಟಲ್ಮೆಂಟ್ ಡೀಡ್ ಅನ್ನ ಕೊಡಲಾಗಿದ್ದಂತೆ. ಸೆಟಲ್ಮೆಂಟ್ ಡೀಡ್ ಅನ್ನ ಮಾಡಿಕೊಟ್ಟಂತಹ ಮಂಜುನಾಥ್ ಕೂಡ ಕಾರ್ತಿಕ ಬಡಾವಣೆಯ ಮಾಲೀಕನಾಗಿರುವಂತಹ ಮಂಜುನಾಥ್ ಅವರಿಗೆ ಹಣವನ್ನ ಕೊಡ್ತಾ ಇರುವಂತಹ ವಿಡಿಯೋ ಕೂಡ ಲಭ್ಯ ಆಗಿದೆ. ಶಿವಣ್ಣ ಬಳಿ ಹಣವನ್ನ ಪಡೆದುಕೊಂಡಿದ್ದಾರೆ ಮಂಜುನಾಥ್ PA. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಡಿ ಈಗಾಗಲೇ ಸಾವಿರಾರು ಕೋಟಿ ಹಗರಣ ನಡೆದಿರುವಂಥದ್ದು ಈಗಾಗಲೇ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು, ಹೋರಾಟಗಳು ಕೂಡ ಈಗಾಗಲೇ ಶುರುವಾಗಿದೆ. ಈ ಮಧ್ಯೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಸಂಬಂಧಿಕರಿಗೂ ಕೂಡ ಈ ಒಂದು ಸೆಟ್ಲ್ಮೆಂಟ್ ಡೀಡ್ ಅಂತೇಳಿ ಈ ಹೊಸದಾಗಿ ಅಂದರೆ ಈಗ ತಿಳಿದು ಬರ್ತಾ ಇರುವಂಥದ್ದು ಸೆಟ್ಲ್ಮೆಂಟ್ ಡೀಡ್ನಲ್ಲಿ ಕೂಡ ಸಾಕಷ್ಟು ಜನರಿಗೆ ಸೈಟನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಜೊತೆಗೆ ಮಹದೇವಪ್ಪರು ಇರ್ಬೋದು, ಮೂಡಾ ಅಧ್ಯಕ್ಷರಾದಂತಹ ಮರಿಗೌಡ ಅವರ ಸಂಬಂಧಿಗೂ ಕೂಡ ಈಗಾಗಲೇ ಸೆಟ್ಲ್ಮೆಂಟ್ ಡೀಡ್ ಮೂಲಕವಾಗಿ ಸೈಟನ್ನು ಕೊಟ್ಟಿದ್ದಾರೆ ಅಂತೇಳಿ. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ RTA ಕಾರ್ಯಕರ್ತರಾದಂತಹ ಗಂಗರಾಜ್ ಅವರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಅಂದರೆ ಇಲ್ಲಿ ಮೂಡಾ ಅವರ ಅಧ್ಯಕ್ಷ ಮರಿಗೌಡ ಅವರ ಸಂಬಂಧಿಗೂ ಸೀಟ್ ಏನೋ ಶಿವಣ್ಣ ಅನ್ನೋರು ಏನೋ ಹೆಸರು ಮರಿಗೌಡರು ರಿಲೇಟಿವ್ಸ್ ಅಂತ ನನಗಂತೂ ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲದ ನಾನು ಮಾತಾಡಲಿಕ್ಕಾಗಲ್ಲ. ಬಟ್ ಆಯಪ್ಪನು ಶಿವಣ್ಣ ನನ್ನ ಹತ್ರ ಬಂದಿದ್ದು ನಿಜ. ತಾಶ್ಮಂತ್ ಐ ಥಿಂಕ್ 15ನೇ ತಾರೀಕು ಅವನು ಬಂದಿದ್ದ ಅನಿಸುತ್ತೆ. ಬಂದಾಗ ಅವ್ನು ಬರಬೇಕಾದ್ರೆ 1 ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಬಂದಿದ್ದಾನೆ ಪಾಪ. ನಾನು ಅವನಿಗೆ ಅದೇ ಫಸ್ಟು ನೋಡಿದ್ದು, ಅದೇ ಫಸ್ಟು ಒಂದು ಕಾಲ್ ಬಂತು, ಸರ್ ನಾನು ಶಿವಣ್ಣ ಅಂತ ಸರ್, ನಾನು ಮಾತಾಡಬೇಕು ನಿಮ್ಮ ಹತ್ರ ಅಂದ. ಯಾಕಪ್ಪ ಏನು ಮಾತಾಡ್ಬೇಕು ಹೇಳು ಅಂತಂದೆ. ಇಲ್ಲ ಸರ್ ಸ್ವಲ್ಪ ನಿಮ್ಮ ಹತ್ರ ಎದುರುಗಡೆ ಮಾತಾಡ್ತೀನಿ ಸರ್, ಬರ್ತೀನಿ ಅಂತ. ಸರಿ ಬಾರಪ್ಪ ಅಂತ ಹೇಳ್ಬಿಟ್ಟು ಹರಿಹರ ಹೋಟ್ಲಿದ್ರು, ಅಲ್ಲಿ ಹತ್ರ ಎದುರುಗಡೆ ನಾನು ಟೀ ಕುಡಿಯೋಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಬಂದಾಗ ಅವನು ಹೇಳಿದ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ, ಅಳ್ತಾ ಇರಬೇಕಾದ್ರೆ ಅವನು ಹೇಳ್ತಾನೆ, ನನಗೆ ಹಿಂಗೆ ಆಗಿದೆ ಸರ್, ಈ ಥರ ಹಿಂಗೆ ಮಂಜುನಾಥ್ ಅವರು ನನಗೆ 38 ಲಕ್ಷ ದುಡ್ಡು ತೊಗೊಂಡವ್ರೆ ಸರ್. ನೋಡಿ ಸರ್, ಅದರೊಳಗೆ ಎಲ್ಲೂ ಸಹ ದುಡ್ಡು ತೊಗೊಂಡಿರೋದು ಉಲ್ಲೇಖ ಮಾಡಿಲ್ಲ ಸರ್. ಸೆಟಲ್ಮೆಂಟ್ ಡೀಡ್ ಅಂತ ಮಾಡಿಕೊಟ್ಟಾರೆ. ಇವತ್ತು ನಾನು ಎಲ್ಲೋದ್ರೂ ಇದಕ್ಕೆ ಬೆಲೆ ಇಲ್ಲ ಸರ್, ಏನು ಮಾಡಲಿ ಸರ್ ಅಂತ ಅಳ್ತಾ ಅವನೇ ಕಣ್ಣಲ್ಲಿ ನೀರು ಹಾಕ್ತಾನೆ. ನನಗೆ ಹೆಣ್ಣು ಮಕ್ಕಳಿದ್ದಾರೆ ಸರ್, ಹೆಣ್ಣುಮಕ್ಳು ಹಿಂಗಿದ್ದಾರೆ ಸರ್, ಹಿಂಗಿದೆ ಏನೋ ತಗೊಂಡ್ರವರೇ ನಿಮ್ಮ ಹತ್ರ ಬಂದಿದ್ರು ಅಂತ. ಹೌದು, ಯಾರು ಶಿವಣ್ಣ ಅಂತ ಏನೋ ಹೇಳ್ತಾ ಇದ್ದಿರಲ್ಲ, ಆ ಶಿವಣ್ಣನೇ ನನ್ನ ಹತ್ರ ಬಂದಿದ್ದ. ಅಂದರೆ ಈ ವಿಚಾರನ ಮುಂದೆ ತರಬೇಡಿ ಅಂತೇಳಿ. ಹೌದು, ಈ ವಿಚಾರನ ಮುನ್ನೆಲೆಗೆ ತರಬೇಕು ಅಂತ ಅವತ್ತೇ ನಾನು ಹೇಳಿದ್ದೆ. ಅದನ್ನು ಮಾಡೋಕ್ಕೆ ಅಂತ ಹೇಳಿದೆ. ಇದಾದ ಮೇಲೆ ಏನಾಗುತ್ತೆ ಅವನ ಹತ್ರ ಹೇಳಿದೆ. ಆಮೇಲೆ ಮಂಜುನಾಥ್ ನಂಬರ್ ನನಗೆ ಗೊತ್ತಿರಲಿಲ್ಲ, ತೊಗೊಂಡೆ, ಅವನ ಹತ್ರಲ್ಲೇ ನಂಬರ್ ಇಸ್ಕೊಂಡೆ. ಮತ್ತು ಅವನ ಹತ್ರ ವಿಡಿಯೋ ಇತ್ತು, ವಿಡಿಯೋನು ಸಹ ನಾನು ಸೆಟ್ ಮಾಡ್ಕೊಂಡು ಅದರೊಳಗೆ 38 ಲಕ್ಷ ಕೌಂಟ್ ಮಾಡಿಕೊಂಡು ಅವರು PA ಮಂಜುನಾಥ್ ಅವರು PA ಕೌಂಟ್ ಮಾಡ್ಕೊಂಡು ಅವ್ರದ್ದು ತೋಟ ಎಲ್ಲೋ ಇದೆಯಂತ, ಇಲ್ಲೆಲ್ಲ ಇದೆಯೋ ಗೊತ್ತಿಲ್ಲ, ಅಲ್ಲೇ ತೋಟದಲ್ಲೇ ಕಾರಲ್ಲಿ ಕೂತ್ಕೊಂಡು ಇವನು ದುಡ್ಡು ಕೊಟ್ಟಿದ್ದಾನೆ, ಕೌಂಟ್ ಮಾಡಿದ್ದಾನೆ ಅವನು. ವಿಡಿಯೋ ಕೂಡ ಇದೆ, ಅದು ವಿಡಿಯೋ ಕೂಡ ಇದೆ. ಅದು ನನಗೆ ಕಳಿಸಿ, ನಾನು ಹುಡುಕ್ತಾ ಇದ್ದೀನಿ, ಹುಡುಕ್ತೀನಿ. ಇದಿಷ್ಟು RTA ಕಾರ್ಯಕರ್ತರಾದಂಥ ಗಂಗರಾಜ್ ಅವರ ಮಾತುಗಳು. ಅಂದರೆ ಮೂಡಾದಲ್ಲೂ ಕೂಡ ಸಾಕಷ್ಟು ಈ ರೀತಿಯಾಗಿ ಸೆಟ್ಲ್ಮೆಂಟ್ ಡೀಡ್ ಮೂಲಕವಾಗಿ ಸಾಕಷ್ಟು ಸೈಟ್ಗಳನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಗಳನ್ನ ಮಾಡ್ತಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಕೂಡ ತನಿಖೆ ನಡೆಸಲಿರುವ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರು, ರಿಪಬ್ಲಿಕ್ ಕನ್ನಡ, ಮೈಸೂರು. ಬಗೆದಷ್ಟು ಬಯಲಾಗ್ತಾ ಇದೆ. ಮುಡಾ ಹಗರಣ ಸೆಟ್ಲ್ಮೆಂಟ್ಗಾಗಿ ಮನಿ ಡೀಲ್ ಕೂಡ ಆಗಿತ್ತಂತೆ. ಆ ಕುರಿತ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿದೆ.